ಮೇಡಮ್ ನಿಮ್ಮ ಹೆಸರು? ಹರ್ಷಿತಾ. ಯಾವ ಊರು? ಬಿಳ್ಕೆರೆ. ಬಿಳ್ಕೆರೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಅಂದ್ರೆ ಅವ್ನು ಕಾಮಿಡಿ ಮಾಡ್ತಾನೆ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಸ್ತಾನೆ, ಅದಕ್ಕೆ ಅವ್ನು ಗಿಲ್ಲಿ ಇಷ್ಟ. ಅದಕ್ಕೆ ಗಿಲ್ಲಿ ಇಷ್ಟ. ಯಾರು ಇಷ್ಟ ಆಗಲ್ಲ? ಯಾರು ಇಷ್ಟ ಅಂದ್ರೆ ಧ್ರುವಂತ್. ಧ್ರುವಂತು. ಯಾಕೆ? ಅವ್ನು ಜಾಸ್ತಿ ಬರೀ ಅಶ್ವಿನಿ ಜೊತೆ ಇರ್ತಾನೆ, ಅದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಇಷ್ಟ ಆಗಲ್ಲ. ಈಗ ನೀನೆ ಧ್ರುವಂತು ಮತ್ತೆ ಅಶ್ವಿನಿ ಅವರು ಇಬ್ರು ಸೇರ್ಕೊಂಡು ಗಿಲ್ಲಿಗೆ ಹೆವಿ ಟಾಂಗ್ ಕೊಡ್ತಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ನ್ ಗಿಲ್ಲಿ ಅವ್ನ್ ಮತ್ತೆ ಕ್ವಶನ್ ಮಾಡಿದ್ದಾರ ಅವ್ರಿಗೆ, ಅವ್ನ್ ಕೂಡ ಕ್ವಶನ್ಗೆ ಅವ್ರು ಉತ್ತರ ಮಾಡಕ್ ಆಗಲ್ವಲ್ಲ, ಅದಕ್ಕೆ. ಈಗ ರಾಜ ರಾಣಿ ಅಂತ ಮಾಡವ್ರೆ, ಗಿಲ್ಲಿ ರಾಜ, ಅಶ್ವಿನಿ ರಾಣಿ, ಅವರೇ ಸರಿನಾ ಅಥವಾ ಬೇರೆಯವ್ರು ಆಗ್ಬೇಕಿತ್ತ? ಇಲ್ಲ, ಗಿಲ್ಲಿನೇ ಸರಿ, ಅಶ್ವಿನಿ ಬೇರೆ ಆಗ್ಬೇಕಾಯ್ತು. ಯಾರಾಗ್ಬೇಕಿತ್ತು? ಕಾವ್ಯ ಆಗ್ಬೇಕಾಯ್ತು. ಕಾವ್ಯ. ಯಾಕೆ ಕಾವ್ಯ? ಅಂದ್ರೆ ಅವ್ರಿಬ್ರು ಕಾಂಬಿನೇಷನ್ ಚೆನ್ನಾಗಿರ್ತಿತ್ತು, ಅದಕ್ಕೆ. ನಿಮ್ಮ ಹೆಸರು? ಅನಸೂಯ ಅಂತ. ಯಾವರು? ನಾವು ಚಿನಕುರುಳಿ. ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಗೆಲ್ಬೇಕನ್ಸುತ್ತೆ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿನೇ ಗೆಲ್ಬೇಕಂತೀರಾ? ಕಾಮಿಡಿ ಮಾಡ್ತಾನೆ. ನಮ್ಮ ಮಂಡ್ಯ ಜಿಲ್ಲೆ ಹುಡುಗ, ಗೆಲ್ಬೇಕು, ತುಂಬಾ ಬಡ ಸ್ಥಾನದಲ್ಲಿ ಬಂದವ್ರೆ. ನಮ್ಮ ಮಂಡ್ಯ ಜಿಲ್ಲೆ ಗೆಲ್ಬೇಕು ಅಂತ ಆಸೆ. ಅಂದ್ರೆ ಬರೀ ಕಾಮಿಡಿ ಮಾಡಿದ್ರೆ ಗೆಲ್ಲಕ್ ಆಗಲ್ಲ ಅಂತಾರೆ. ಕಾಮಿಡಿ ಬುದ್ಧಾಗೆ ಆಟನೂ ಆಡ್ತಾನಲ್ಲ ಸರ್, ಆಟನೂ ಆಡ್ತಾನೆ. ಓಕೆ. ಈಗ ರಾಜ ರಾಣಿ ಅಂತ ಮಾಡವ್ರೆ, ಏನ್ ಹೇಳ್ತೀರಾ? ಅದು ಚೆನ್ನಾಗಿ ನಡೀತಿದ್ಯಾ? ಹಿಂಗೆ ಅನ್ಸುತ್ತೆ ಸರ್. ಇದ್ರಲ್ಲಿ ಇಬ್ರು ತಪ್ಪು ಮಾಡ್ತಾರೆ ಸರ್. ಗಿಲ್ಲಿನೂರು ಹಂಗ ಹೇಳ್ತಾರೆ, ಅಶ್ವಿನಿಯವ್ರು ಹಂಗ ಹೇಳ್ತಾರೆ ಸರ್. ಅದನ್ನ ಇಬ್ರು ಉಸ್ತುವಾರಿ ಅನ್ಕೋತಾರೆ, ಇಬ್ರು ಜಗಳಾಡ್ತಾರೆ, ಇಬ್ರು ಒಂದ್ಗಳಿಗೆ ಒಂದಾಯ್ತಾರೆ ಸರ್. ಅದು ಅಂದ್ರೆ ಗಿಲ್ಲಿ ಅವರು ಅಂದ್ರೆ ಕಾವ್ಯನ ನಾಮಿನೇಷನ್ ಇಂದ ಬಚಾವ್ ಮಾಡಕ್ಕೋಸ್ಕರ ಆ ಮನೆ ಮಂದಿನೆಲ್ಲ ಎದುರಾಕೋತಿದಾರೆ ಅಂತಾರೆ. ನಿಮ್ಗೆ ಅನ್ಸುತ್ತೆ? ಹ್ಞೂ ಸರ್, ಕರೆಕ್ಟ್. ಈಗ ಬಕೆಟ್ ಅಲ್ಲಿ ನೀರಿತ್ತು, ಸ್ಪಂದನ ಜಾಸ್ತಿ ಹಾಕಿದ್ರು ಸರ್. ಬಟ್ ಆದ್ರೂ ಗಿಲ್ಲಿ ಮಲ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಸರ್, ಯಾಕೆಂದ್ರೆ ಅವನ್ಗೊಂದ್ ಕಾಲದಲ್ಲಿ ಆಟ ಆಡಿಸ್ರು ಫಸ್ಟ್. ಮಾತೆ ಅನ್ಕೊಂಡು ಅವ್ನಿಗೂ ಟಾರ್ಚರ್ ಕೊಟ್ಟಿದ್ರು, ಈಗ ತೋರಿಸ್ತಾವ್ರೆ ಸರ್ ಅವ್ರು. ಹಂಗಂತೀರಾ? ಹಂಗೆ ಸರ್. ಓಕೆ. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಈ ವೀಕ್ ಸ್ಪಂದನನೇ ಹೋಗ್ಬೇಕು ಸರ್. ಸ್ಪಂದನ. ಯಾಕೆ ಅಮ್ಮ? ಅವ್ರು ಏನ್ ಆಟ ಆಡೋದೇ ಇಲ್ವಲ್ಲ ಸರ್, ಸುಮ್ನೆ ರೀಡಿಂಗ್ ಮಾಡ್ತಾರೆ, ನಾಜಕ್ಕೋಗಿ ಸ್ವಲ್ಪ ಇದಿರ್ತಾರೆ, ಏನು ಆಟ ಆಡ್ತಾ ಇಲ್ಲ ಸರ್ ಅವ್ರು. ಗಿಲ್ಲಿದು ಯಾವ ಒಂದ್ ಡೈಲಾಗ್ ನಿಮ್ಗೆ ಇಷ್ಟ? ಚಿಕ್ಕ ಚಕ್ರಿ ಕೊಡು ಅದು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಗೆಲ್ಬೇಕನ್ಸುತ್ತೆ? ಗಿಲ್ಲಿ ಗೆಲ್ಬೇಕು ಅಂತ. ಗಿಲ್ಲಿ. ಯಾಕೆ ಗಿಲ್ಲಿನೇ ಗೆಲ್ಬೇಕಂತೀರಾ? ಗಿಲ್ಲಿ ಅಂತ ಅಂದ್ರೆ ಅವನು ತುಂಬಾ ಬಡಸ್ಥಾನದಿಂದ ಬಂದವ್ರೆ, ಅಂತವ್ರನ್ನ ನಾವು ಗೆಲ್ಲಿಸ್ಬೇಕು, ಸಪೋರ್ಟ್ ಕೊಟ್ಟು ನಾವು ಅವ್ರಿಗೆ ಗೆಲ್ಲಿಸ್ಬೇಕು ನಾವು. ಈಗ ಗಿಲ್ಲಿ ಚೆನ್ನಾಗಿ ಕ್ಯಾಪ್ಟನ್ಸಿ ನಡೆಸ್ತವನೆ ಅಂತ ಅನ್ಸುತ್ತಾ? ಅನ್ನಿಸ್ತೈತೆ, ಕಾಮಿಡಿ ಮಾಡ್ಕೊಂಡು ಹೋಯ್ತವ್ರೆ. ಎಲ್ಲ ಒಂದ್ ಕಡೆ ಕ್ಯಾಪ್ಟನ್ಸಿಲಿ ಫೇಲ್ಯೂರ್ ಆದ್ರು ಅಂತ ಹೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಏನಿಲ್ಲ, ಮಾಡ್ತಾ ಇದ್ದಾನೆ ಅವನು. ಅಂದ್ರೆ ನೋಡೋರ್ ಕಣ್ಗೆ ಅವನು ಕಾಮಿಡಿ ತರ ಕಾಣಿಸ್ತಾ ಇರ್ಬೋದು, ಅವ್ನ ಎಲ್ಲಿ ಏನ್ ಕೊಡ್ಬೇಕು ಅದನ್ನ ಮಾಡ್ತಾ ಇದ್ದಾನೆ ಅವನು. ಓಕೆ. ಮೈಂಡ್ ಗೇಮ್ ಯಾರು ಆಡ್ತಾವ್ರೆ ಅನ್ಸುತ್ತೆ? ಅವನೇನೆ ಅವ್ನ ಅತಿ ಕಾಮಿಡಿ ಅಂತನಲ್ಲ, ಅವ್ನ ಅರ್ಥನೇ ಮಾಡ್ಕೊಳಕ್ ಆಗಲ್ಲ ಅವ್ನ. ಗಿಲ್ಲಿ. ಮೇಡಮ್ ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಯಾವ ಊರು? ಬಿಳ್ಕೆರೆ. ಬಿಳ್ಕೆರೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕನ್ಸುತ್ತೆ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಗೆಲ್ಬೇಕು? ಅವ್ರು ತುಂಬಾ ಚೆನ್ನಾಗ್ ಆಡ್ತಾರೆ ಟಾಸ್ಕ್, ಅದಕ್ಕೆ ಇಷ್ಟ. ಓಕೆ. ಈಗ ರಾಜ ರಾಣಿ ಅಂತ ಮಾಡವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿದೆ. ಚೆನ್ನಾಗಿದೆ. ರಾಣಿ ಅವರಾಗಿದೆ ಸರಿನಾ, ಬೇರೆಯವ್ರು ಆಗ್ಬೇಕಿತ್ತ? ಬೇರೆ ಯಾರು? ಕಾವ್ಯ ಆಗ್ಬೇಕಾಗ. ಕಾವ್ಯ. ಯಾಕೆ ಕಾವ್ಯ? ಕಾವ್ಯ ಅಂದ್ರೆ ಜೋಡಿ ಚೆನ್ನಾಗೈತೆ, ಅದು ಕಾಂಬಿನೇಷನ್, ಅದಕ್ಕೆ. ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ನಮ್ಗ ಅಶ್ವಿನಿ ಅವರು. ಅಶ್ವಿನಿ. ಯಾಕೆ ಅಶ್ವಿನಿ? ಅವ್ರ ಎಲ್ಲಾರ ಜೊತೆನೂ ಜಗಳ ಮಾಡೋದ್ ಜಾಸ್ತಿ ಯಾರ ಜೊತೆನೂ ಬೆರೆಯಲ್ಲ, ಎಲ್ಲಾರ ಜೊತೆನೂ ಜಗಳ ಆಡ್ತಾರೆ, ಅದಕ್ಕೆ ಇಷ್ಟ ಅಲ್ಲ. ಈಗ ಅಶ್ವಿನಿ ಅವರು ಮತ್ತೆ ಧ್ರುವಂತ್ ಅವರು ನಿನ್ನೆ ಗಿಲ್ಲಿ ಅವ್ರಿಗೆ ಹೆವಿ ಅಂದ್ರೆ ಕೂತ್ಕೊಂಡು ಬೈಯೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ರೇಗಾಡೋದೆಲ್ಲ ಮಾಡ್ತಿದ್ರು. ಏನ್ ಅನ್ನಿಸ್ತು ನೋಡಿ? ಅವ್ನ್ ಮಾತು ಕೊಡ್ತಾ ಇದ್ದಾನೆ, ಏನು ಅನ್ಸ್ಲಿಲ್ಲ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಗೆಲ್ಬೇಕು? ಅವನು ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಎಲ್ಲ ಆಟ ಆಡ್ತಾನೆ, ಅದಕ್ಕೆ. ಯಾರು ಇಷ್ಟ ಆಗಲ್ಲ ನಿಮ್ಗೆ ಅಲ್ಲಿ? ಅಶ್ವಿನಿ. ಏಕೆ? ಅಶ್ವಿನಿ ಅವರು ತುಂಬಾ ಗಲಾಟೆ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ, ಎಲ್ಲರ ಮೇಲೆ ಇದ್ ಮಾಡ್ತಾರೆ, ಅದಕ್ಕೆ. ಈಗ ಗಿಲ್ಲಿ ಅವರು ಕ್ಯಾಪ್ಟನ್ ಆದ್ರು, ಚೆನ್ನಾಗಿ ನಿಭಾಯಿಸ್ತವ್ರೆ ಅನ್ಸುತ್ತಾ? ಅನ್ಸುತ್ತೆ. ಈಗ ರಾಜ ರಾಣಿ ಅಂತ ಮಾಡಿದ್ರು, ರಾಣಿ ಯಾರಾಗ್ಬೇಕಿತ್ತು? ಅವರೇ ಆಗಿದ್ ಸರಿನಾ, ಬೇರೆಯವ್ರು ಆಗ್ಬೇಕಿತ್ತ? ಕಾವ್ಯ ಆಗ್ಬೇಕಿತ್ತು ಅವ್ರು. ಕಾವ್ಯ. ಯಾಕೆ ಕಾವ್ಯ? ಅವ್ರಿಬ್ರು ಮೊದ್ಲಿಂದಾನೆ ಜೋಡಿ, ಅದಕ್ಕೆ ಅವರೇ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಈಗ ರಕ್ಷಿತಾ ಮತ್ತೆ ಧ್ರುವಂತ್ ಅವರು ನಾಗಾವಳಿ ಡ್ಯಾನ್ಸ್ ಆಡೋದ್ರ ಮೊನ್ನೆ, ಏನ್ ಅನ್ಸುತ್ತೆ ನೋಡಿದ್ರೆ? ಅವರು ತುಂಬಾ ಧ್ರುವಂತ ಫುಲ್ ಹುಡುಗಿರ್ತಾರ ಆಡ್ತಾನೆ. ಓಕೆ. ಹಂಗ ಅನ್ಸುತ್ತಾ? ಓಕೆ. ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಅಶ್ವಿನಿ. ಅಶ್ವಿನಿ ಬರ್ಬೇಕು. ಯಾಕೆ? ಅಶ್ವಿನಿ ಅವ್ರ ಫುಲ್ ಇದು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಅವನಂದ್ರೆ ನಂಗೆ ಇಷ್ಟ ಆಗುತ್ತೆ, ಅದಕ್ಕೆ. ಓಕೆ. ಯಾರು ಇಷ್ಟ ಆಗಲ್ಲ? ನನ್ಗೆ ಧ್ರುವಂತ್ ಕಂಡ್ರೆ ಆಗಲ್ಲ. ಯಾಕೆ?
ಯಾಕಂದ್ರೆ ಅವನು ಒಂಥರ ಜಗಳ ಆಡೋದು ಅವ್ರ ಜೊತೆ, ಹ್ಮ್. ಆಮೇಲೆ ಅವ್ರ ಜೊತೆ ಕಚ್ಚಾಡೋದು, ಆಮೇಲೆ ಜಾಸ್ತಿ ಜಗಳ ಆಡೋದು, ಅದಕ್ಕೆ ಅವ್ನ್ ಕಂಡ್ರೆ ನಂಗೆ ಆಗಲ್ಲ. ಓಕೆ, ಈಗ ಗಿಲ್ಲಿ ಕ್ಯಾಪ್ಟನ್ ಆದ್ರು ಚೆನ್ನಾಗಿ ನಿಭಾಯಿಸ್ತವ್ರೆ ಅನ್ಸುತ್ತಾ? ಹೌದು. ಈಗ ರಾಜ ರಾಣಿ ಅಂತ ಮಾಡವ್ರೆ, ಏನಂತೀರಾ ಅದಕ್ಕೆ? ಅದಕ್ಕೆ ನಂಗೆ ಅವಳು ಕಾವ್ಯ ಜೋಡಿ ಆಗ್ಬೇಕಾಯ್ತು. ಕಾವ್ಯ ಅವರು ಏಕೆ ಅವ್ರಿಬ್ರು ಜೋಡಿ ಸಖತ್ತಾಗಿದೆ ಅದಕ್ಕೆ. ಸಖತ್ತಾಗಿರೋದು. ಈಗ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಅವರು ಚೆನ್ನಾಗಿ ಅಂದ್ರೆ ನಿಭಾಯಿಸ್ತವ್ರೆ ಅನ್ಸುತ್ತೆ ಏನು? ನಿರ್ವಹಿಸ್ತಿದೆ ಚೆನ್ನಾಗಿ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ನಂಗೆ ಧ್ರುವ ಅಂತ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಎಸ್ ನೋಡ್ತೀನಿ. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಯಾಕಂದ್ರೆ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ. ಸೊ ಅವರೇ ಗೆಲ್ಬೇಕಂತ ಇಷ್ಟ. ಓಕೆ, ಯಾರು ನಿಮ್ಗೆ ಇಷ್ಟ ಆಗಲ್ಲ ಅಂತೀರಾ ಅಲ್ಲಿ? ಇಷ್ಟ ಆಗಲ್ಲ ಮೀನ್ಸ್ ಓಕೆ ಫೈನ್, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಓಕೆ. ಓಕೆ ಅಂತೀರಾ? ಗಿಲ್ಲಿ ಒನ್ ಮ್ಯಾನ್ ಶೋ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅವರು ಫುಲ್ಲು ಬಿಗ್ ಬಾಸ್ ಅಲ್ಲಿ ಯಾವ ತರ ಇರ್ಬೇಕು ಆ ತರ ಇದ್ದಾರೆ, ಮತ್ತೆ ಚೆನ್ನಾಗಿ ಆಡ್ತಿದ್ದಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಹ್ಮ್. ಮತ್ತೆ ಎಂಟರ್ಟೈನ್ಮೆಂಟ್ ಹೆಂಗ್ ಕೊಡ್ಬೇಕು ಹಂಗ್ ಕೊಡ್ತಿದ್ದಾರೆ. ಅದೇ ಕಾಮಿಡಿ ಅವ್ರದ್ದು ಒತ್ತಿರೇಕ ಆಯ್ತು ಅಂತಾರೆ. ಇಲ್ಲ ಇಲ್ಲ, ಹಂಗೇನಿಲ್ಲ. ಆಕ್ಚುಲಿ ಹಂಗೆ ಇರ್ಬೇಕಲ್ವಾ, ಯಾಕಂದ್ರೆ ಅದು ಎಂಟರ್ಟೈನ್ಮೆಂಟ್ ಶೋ, ಹಂಗಾಗಿ ಸೊ ಅದೇ ಗಿಲ್ಲಿ ಇರೋದ್ರಿಂದ ಬಿಗ್ ಬಾಸ್ ಚೆನ್ನಾಗಿ ನಡೀತಿದೆ ಈ ಸಲ ಅಂತಾರೆ. ಅಫ್ಕೋರ್ಸ್. ನಿಜ ಅಂತೀರಾ? Yeah. ಟಾಪ್ 3 ಯಾರ್ಯಾರು ಬರ್ಬೇಕಂತೀರಾ? ಫಸ್ಟ್ ಗಿಲ್ಲಿ, ಸೆಕೆಂಡ್ ನೆಕ್ಸ್ಟ್ ಕಾವ್ಯ, ಲಾಸ್ಟ್ ಥರ್ಡ್ ಅಶ್ವಿನಿ. ಅಶ್ವಿನಿ ಅವ್ರು ಲಾಸ್ಟ್ ಯಾಕೆ ಹೇಳಿದ್ರಿ? ಅಶ್ವಿನಿ ಸ್ವಲ್ಪ ಓವರ್ ಆಗಿ ಮಾಡ್ತಾರೆ, ಹಂಗಾಗಿ ಸೊ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದ್ ಸರ್, ನೋಡ್ತಾ ಇದ್ದೀನಿ. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಅಂದ್ರೆ ಅವರು ಮಂಡ್ಯದವರು, ಅವ್ರದಲ್ಲಿ ಯಾವುದೇ ರೀತಿಯ ಆಟಿಟ್ಯೂಡ್ ಗಳಿಲ್ಲ. ಅವ್ರು ಹೇಗಿದ್ದಾರೆ ಹಾಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಗಿಲ್ಲಿ ಅವ್ರನ್ನ ನಾವು ತುಂಬಾ ಲೈಕ್ ಮಾಡ್ತೀವಿ. ಅವ್ರು ಗೆಲ್ಬೇಕು. ಯಾರು ಇಷ್ಟ ಆಗಲ್ಲ ನಿಮ್ಗೆ? ಅಶ್ವಿನಿ ಅವರು. ಯಾಕೆ? ಅವ್ರು ಸ್ವಲ್ಪ ಅವ್ರು ಯಾವ್ದೋ ಇದ್ರಲ್ಲಿ ಇರೋದ್ರಿಂದ, ಮೀಡಿಯಾ ಇದ್ರಲ್ಲಿ ಜಾಸ್ತಿ ಇರೋದ್ರಿಂದ ಯಾವ್ದನ್ನೇ ಆದ್ರೂನು ತುಂಬಾ ಇದ್ ಮಾಡ್ತಾರೆ, ವಿಚಾರಣೆ ಮಾಡೋದು ಜಾಸ್ತಿ. ಹಾಗಾಗಿ ಲೈಕ್ ಆಗಲ್ಲ. ಓಕೆ, ಈ ವಾರ ಕ್ಯಾಪ್ಟನ್ ಗಿಲ್ಲಿ ಅವರಾಗಿದ್ರು, ಚೆನ್ನಾಗಿ ನಿಭಾಯಿಸ್ತವ್ರೆ ಅನ್ಸುತ್ತಾ? ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಓಕೆ, ಮೊನ್ನೆ ನಡೆದಂತ ಟಾಸ್ಕ್ ಅಲ್ಲಿ ಕಾವ್ಯ ಅವ್ರನ್ನ ನಾಮಿನೇಷನ್ ಇಂದ ಸೇವ್ ಮಾಡ್ಬೇಕು ಅಂತ ಮಿಕ್ಕಿದ ಮನೆಯವ್ರನ್ನೆಲ್ಲ ಎದುರಾಕೊಂಡ್ರು ಅನ್ಸುತ್ತಾ? ಆದ್ರೂನು ಗಿಲ್ಲಿ ಸ್ವಲ್ಪ ಕಾವ್ಯ ಅವ್ರನ್ನ ಇದ್ ಮಾಡೋದು. ಸ್ಪಂದನ ಅವ್ರದ್ದು ಜಾಸ್ತಿ ಇತ್ತು. ಹೌದೌದು. ಮಲ್ಕೊಂಡು ಇಲ್ಲ ಇಲ್ಲ, ಕೂತ್ಕೊಂಡಿರು. ಅದ್ರಲ್ಲಿ ನೋಡಿದ್ರೆ ಸ್ಪಂದನ ಅವ್ರದ್ದು ಜಾಸ್ತಿ ಇತ್ತು ನೀರು. ಆದ್ರೆ ಅವ್ರು ಸ್ವಲ್ಪ ಆಂಗಲ್ ಗಳಿಂದ ಎಲ್ಲ ನೋಡಿ ಇದ್ ಮಾಡಿದ್ರಿಂದ ಇಲ್ಲ, ಆತರ ಏನ್ ಅನ್ಸಲ್ಲ. ಬಟ್ ಸ್ಪಂದನ ಅವ್ರದ್ದೇನೆ ಇಲ್ಲ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಈ ವೀಕು ನಮ್ ಪ್ರಕಾರ ಸ್ಪಂದನ ಹೋಗ್ಬೋದು. ಸ್ಪಂದನ ಹೋಗ್ಬೋದು. ಓಕೆ, ಗಿಲ್ಲಿನ ಒನ್ ಮ್ಯಾನ್ ಶೋ ಅಂತಾರೆ, ನಿಮ್ಗೇನ್ ಅನ್ಸುತ್ತೆ? ಹೌದು, ಹೌದು ಅಂತೀರಾ? ಹೌದು. ಏಕೆ? ಅವ್ರು ಯಾರನ್ನು ತುಂಬಾ ಇದಾಗಿ ಇದ್ ಮಾಡ್ಕೊಳಕ್ ಹೋಗಲ್ಲ. ಅವ್ರದ್ದು ಏನಿದೆ ಅದನ್ನ ಎಕ್ಸ್ಪೋಸ್ ಮಾಡ್ತಾ ಇರ್ತಾರಲ್ವಾ. ಬೇರೆಯವ್ರ ಏನ್ ಅನ್ಕೋತಾರೋ ಏನೋ ಆತರ ಏನೋ ಅನ್ಕೊಳಲ್ಲ.